ಆಣೆ ಪಾಲಿಟಿಕ್ಸ್ ಕಲಾವಿದರು ಏನಂತಾರೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಮ್ಮ ಜೊತೆಗಿದ್ದಾರೆ KSL ಸ್ವಾಮಿಯವರು. ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ದಾರೆ. ಆಣೆ ಪ್ರಮಾಣ ಅನ್ನುವಂಥದ್ದು ಏನು ಅಂದರೆ ಅದು ಪ್ರಮಾಣೀಕರಿಸೋದು ನಿಮ್ಮ ಗುಣಗಳೇನು, ಜೊತೆಗೇನಂದ್ರೆ ನಿಮ್ಮ ಬುದ್ಧಿ ಏನು, ನಿಮ್ಮ ಮನಸ್ಸೇನು, ಎಲ್ಲದರ ಒಂದು ಪ್ರಮಾಣ ಅದು. ಆ ಪ್ರಮಾಣೀಕರಿಸೋದೇ ಆಣೆ ಪ್ರಮಾಣ ಅನ್ನುವಂಥದ್ದು. ಸಿಕ್ಕವರು ಮಾಡುವಂಥದ್ದು ಅಲ್ಲ ಅನ್ನುವಂಥದ್ದು. ಬನ್ನಿ, ಹಾಸನದಿಂದ ನಮಗೆ ಕರೆ ಬಂದಿದೆ. ನಾಗರಾಜ್ ಅನ್ನುವಂಥವ್ರು ನಮಗೆ ಕರೆ ಮಾಡಿದ್ದಾರೆ. ನಾಗರಾಜ್, ಏನು ಹೇಳ್ತೀರಿ ಆಣೆ ಪ್ರಮಾಣದ ಬಗ್ಗೆ? ನಾಗರಾಜ್ ಅಲ್ಲ, ಡಾಕ್ಟರ್ PB ನಾಗೇಂದ್ರ ಅಂತ. ಹೇಳಿ ನಾಗೇಂದ್ರ ಅವರು, ಹೇಳಿ ಸರ್. ನಾಗೇಂದ್ರ ಅವರು ಹೇಳಿ ಸರ್. ಈಗ 3 ವರ್ಷದಿಂದ ಈಗ 3 ವರ್ಷದಿಂದ ಹೆಚ್ಚು ಕಮ್ಮಿ ಸರ್ಕಾರ ಬಂದಾದ್ರಿಂದ ನೀವು ಯಾವುದೇ ಕಾರ್ಯಕ್ರಮ ನಿಮ್ದೇ ಆದ ಕಾನ್ಸೆಪ್ಟ್ ಆದ ಕಾರ್ಯಕ್ರಮಗಳನ್ನ ನಾವು ನೋಡಕ್ಕೆ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಒಂದು ಯಾಕೆ ಅಂತಂದ್ರೆ ಇವ್ರದ್ದು ಜಿದ್ದಾಜಿದ್ದಿ, ಇವ್ರದ್ದು ಇಶ್ಯೂಸ್ಗಳು ಇವ್ರದ್ದೇ ಆಗಿದೆ 3 ವರ್ಷದಿಂದ ಹೆಚ್ಚು ಕಡಿಮೆ. ನಿಜ ನಿಜ ನಿಜ. ದೇವರಾಣೆ ನಾವ್ ಯಾವ್ದೇ ಕಾರ್ಯಕ್ರಮ, ಒಳ್ಳೊಳ್ಳೆ ಕಾರ್ಯಕ್ರಮ ನಿಮ್ಗೆ ಯಾವ್ದು ರಾಜಕೀಯದ ಬಿಟ್ಟು ನೋಡಕ್ಕೆ ಆಗ್ತಾ ಇಲ್ಲ. ಇದಕ್ಕೇನ್ ಹೇಳ್ತೀರಾ? ಸೊ ಅದೆಲ್ಲದ್ರ ಜೊತೆಗೆ ಇನ್ನೊಂದು ಸೇರ್ಪಡೆ ಅಂದ್ರೆ ಆಣೆ ಪ್ರಮಾಣ. ಅದೇ ನಾ ದೇವರಾಣೆ ಹೇಳ್ತಾ ಇದ್ದೀನಿ. ಯಾವ ಕಾರ್ಯಕ್ರಮನೂ ನಾವು ನೋಡಕ್ ಆಗ್ತಾ ಇಲ್ಲ. ನೀವು ನಿಮ್ ಕಾನ್ಸೆಪ್ಟ್ ಗಳನ್ನ ಎಲ್ಲೂ ಟಿವಿನಲ್ಲಿ ಅಡಾಪ್ಟ್ ಮಾಡಿ ನಿಮ್ಮ ಸಿಬ್ಬಂದಿ ಯಾವುದೇ ತೊಂದರೆ ತಗೊಳ್ದಂಗೆ ಆರಾಮಾಗ ಇಶ್ಯೂಸ್ ಗಳನ್ನ ಅವರೇ ಕೊಡ್ತಾ ಇದ್ದಾರೆ. ಅದನ್ನ ಒಂದೊಂದು ಇಶ್ಯೂಸ್ ಗಳನ್ನ ಹಾಕೊಂಡು ಒಂದೊಂದು ಕಾನ್ಸೆಪ್ಟ್ ಅನ್ನ ರೆಡಿ ಮಾಡಿ ನೀವು ಬರೀ ರಾಜಕೀಯದನ್ನೇ ತೋರಿಸ್ತಾ ಇದ್ದೀರಾ. ಇನ್ನೇನು ಕಾರ್ಯಕ್ರಮ ನಾವು ನೋಡಕ್ ಆಗ್ತಾ ಇಲ್ಲ. ಏನ್ ಹೇಳ್ತೀರಾ? ಸೊ ದೇವರಾಣೆ ಮಾತಾಡ್ತಾ ಇದೀರಿ ನೀವು. ಟಿವಿಗೆ ಅಮೌಂಟ್ ಕೊಡ್ತಾ ಇರೋದು ದುಡ್ಡು ವೇಸ್ಟ್ ಅನ್ನಿಸ್ತಾ ಇದೆ. ನಿಜ 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 ನಿಜ. ನೋಡಿ ರಾಜಕೀಯ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಇವಾಗ. ಅಲ್ಲ, ಈ ಆಣೆ ಪ್ರಮಾಣ ಮಾಡೋದ್ರಿಂದ ಏನಾದ್ರು ಬದಲಾಗತ್ತೆ ಅಂತೀರ ಸ್ಥಿತಿ ನಾಗರಾಜ್? ನಾಗೇಂದ್ರ ಅವ್ರೆ? ನಾಗೇಂದ್ರ, ಖಂಡಿತ ಬದಲಾಗಲ್ಲ. ಅದು ಆಣೆ ಪ್ರಮಾಣ ಅನ್ನೋದು ಅವ್ರವ್ರ ವೈಯಕ್ತಿಕ. ಆಮೇಲೆ ಇಷ್ಟೊಂದು ದೊಡ್ಡ ಇಶ್ಯೂಸ್ ಗಳನ್ನ ಮಾಡ್ಕೊಂಡು ಇಷ್ಟೊಂದು ದೊಡ್ಡದಾಗಿ ಬೆಳೆಸುವಂತ ಅವಶ್ಯಕತೆ ಇಲ್ವೇ ಇಲ್ಲ. ಓಕೆ, ಇಲ್ಲಿ ನಮ್ಮ KSL ಸ್ವಾಮಿ ಅವರಿದ್ದಾರೆ, ಹಿರಿಯ ನಟರು, ನಿರ್ದೇಶಕರು. ಅವ್ರಿಗೆ ಏನ್ ಹೇಳಕ್ ಬಯಸ್ತಿರ್ತಾವು? ಹೌದು, ಅವ್ರ ಏನ್ ಹೇಳಿ? ನಮ್ಮ KSL ಸ್ವಾಮಿ ಇದಾರೆ ಇಲ್ಲಿ, ಹಿರಿಯ ನಟರು, ನಿರ್ದೇಶಕರು. ಸೊ ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಿ ಆಣೆ ಪ್ರಮಾಣದ ಬಗ್ಗೆ? ಸರ್, ಅವರು ಪಾಪ ಅವರ ಒಂದು ಅನುಭವಗಳನ್ನ ಎಲ್ಲಾ ಡಿಕ್ಷನರಿ ಮೂಲಕ ಎಲ್ಲಾ ಅನುಭವಗಳನ್ನ ತಂದು ಅವ್ರ ಜೀವನದ ಅನುಭವ, ಅವರ ಸಾಮಾಜಿಕ ಅನುಭವ, ಸಿನಿಮಾ ಅನುಭವಗಳನ್ನ ಹೇಳ್ತಾ ಇದ್ದಾರೆ. ಅದು ಸರಿ. ಆದ್ರೆ ಇದೊಂದು ಸಣ್ಣ ವಿಚಾರನೇ ತಗೊಂಡು ಸುಮಾರು ಹೆಚ್ಚು ಕಮ್ಮಿ 1 ವಾರದಿಂದ, ಇದೊಂದು ಅಂತಲ್ಲ 3 ವರ್ಷದಿಂದ ಒಂದಾಗತ್ಲ ಕಾನ್ಸೆಪ್ಟ್ ಗಳು ನಿಮ್ಗೆ ಈಸಿಯಾಗಿ ಸಿಗ್ತಾ ಇದೆ ನಿಮ್ಮ ಸಿಬ್ಬಂದಿಗೆ. ಹೌದು ನಾಗೇಂದ್ರ ಅವರೇ, ನಿಜ. ಅಂದ್ರೆ ತಾವು ಹೇಳೋ ಪ್ರಕಾರ ಅಂತಂದ್ರೆ ರಾಜಕಾರಣಿಗಳೇ ನಮ್ ಕೆಲಸನ ಬಹಳ ಅಗ್ರ ಮಾಡ್ಬಿಟ್ಟಿಲ್ಲ, ಅವರೇ ಇಶ್ಯೂ ಕೊಡ್ತಾರೆ ಅಂತ ನಾಗೇಂದ್ರ ಅವರು ಹೇಳೋ. ನಾಗೇಂದ್ರ ಅವರೇ ಹೇಳಿ ಸರ್. ನಾಗೇಂದ್ರ ಅವರೇ, ನಿಮ್ಮ ಮಾತು ನಾನು ಸಂಪೂರ್ಣವಾಗಿ ಒಪ್ತೀನಿ. ಇದು ನೀವು ಅನೇಕ ಕೋಟಿ ಪ್ರೇಕ್ಷಕರನ್ನ ಪ್ರತಿನಿಧಿಸಿದ್ದೀರಿ ಅಂತ ನಂಗೆ ಚೆನ್ನಾಗಿ ಗೊತ್ತಾಗುತ್ತೆ. ಕಾರಣ ಏನು ಅಂದರೆ, ನಮ್ಮಲ್ಲಿ ಅನೇಕರಿಗೆ ಇದು ನೋವಿದ್ದರೂ ಕೂಡ ಹೇಳೋದಿಲ್ಲ. ನಮಗೆ ಎಷ್ಟೋ ಸತಿ ನಾನು ಜನಗಳನ್ನು ಭೇಟಿಯಾದಾಗ ಅವ್ರು ಕೇಳಿದಾಗ ಹೇಳ್ತೀನಿ, ನಿಮ್ಮ ನೋವಿದ್ದರೆ ನೇರ TV ತಿಳಿಸಿ, ಅವ್ರು ನಿಲ್ಲಿಸ್ತಾರೆ ಒಳ್ಳೆಯದು ಕೆಟ್ಟದ್ದು ಯಾವುದು ಅಂತ ಹೀಗೆ ಅಂತ. ಜನಕ್ಕೆ ಏನಾಗಿದೆ ಅಂದರೆ, ಕೆಲವರಿಗಿದು ಒಂಥರ ತಮಾಷೆ ಆಗಿದೆ ಕಾಲ ಕಳೆಯೋಕ್ಕೆ. ನಿಜ ನಿಜ ನಿಜ. ಸೀರಿಯಸ್ನೆಸ್ ಬೇಡ ಅನ್ನೋರು ಒಂದು ಕಾಮಿಡಿ ಸಿನಿಮಾ ನೋಡ್ತಾ ಇರ್ತಾರೆ. ಸೊ ಪ್ರದೀಪ್ ಅನ್ನುವಂಥವ್ರು ನಮಗೆ ಫೋನ್ ಮಾಡಿದ್ದಾರೆ ಶಿವಮೊಗ್ಗದಿಂದ. ಪ್ರದೀಪ್, ಏನು ಹೇಳಕ್ ಬಯಸ್ತೀರಿ? ನಮ್ಮ ಜೊತೆಗೆ KSL ಸ್ವಾಮಿ ಅವರು ಇದ್ದಾರೆ. ಸರ್, ಸ್ವಲ್ಪ ನಿಮಗೆ ಧನ್ಯವಾದಗಳು. ಹೇಳಿ. ನಾವು ಸ್ವಲ್ಪ ನಾವು ಮಾತಾಡಕ್ಕೆ ಅವಕಾಶ ಕೊಡಿ. ಹೇಳಿ ಸರ್. ಫಸ್ಟ್ ಮುಖ್ಯಮಂತ್ರಿ ಬಗ್ಗೆ ಮಾತಾಡ್ತೀನಿ, ಆಮೇಲೆ ಆಣೆ ಪ್ರಮಾಣದ ಬಗ್ಗೆ ಮಾತಾಡ್ತೀನಿ, ಆಮೇಲೆ ನಮ್ಮ ಲಿಂಗಾಯತರು ಧರ್ಮ ಅಂತ ಹೇಳ್ತಾರಲ್ಲ ಅದ್ರ ಬಗ್ಗೆ ನಾವು ಸ್ವಲ್ಪ ಮಾತಾಡ್ತೀನಿ. ನಾವು ಲಿಂಗಾಯತ್ರೆ ಅಲ್ಲ, ಸ್ವಲ್ಪ ಸಂಕ್ಷಿಪ್ತವಾಗಿದೆ ದಯವಿಟ್ಟು. ಆಯ್ತು. ಈಗ ಇಲ್ಲಿ ಕರ್ನಾಟಕದ ಹೆಂಗಾಗಿದೆ ಅಂದ್ರೆ, ಒಂಥರ ಸದ್ದಾಂ ಹುಸೇನ್ ಆಡಳಿತ ನಡೀತಿದೆಯಲ್ಲ, ಆಯ್ತರ ವೈಯಕ್ತಿಕ ನಾನ್ ಹೇಳಿದ್ದೆ ಆಗ್ಬೇಕು, ನಂದೇ ರಾಜ್ಯ, ನಾನ್ ಹೇಳಿದ್ದೆ ಕಾನೂನು, ನಮ್ದೇ ಕಾನೂನು ಅಂತ ಆತರ ನಡೀತಾ ಇದೆ. ನಾವ್ ಯಾವ ಪಕ್ಷ ಅಂತಲ್ಲ. ಈಗಿನ ಮುಖ್ಯಮಂತ್ರಿ ಎಲ್ಲಾ ಮುಖ್ಯಮಂತ್ರಿಗಳು ನೋಡಿದ್ವಿ, ಆದ್ರೆ ಈಗಿನ ಮುಖ್ಯಮಂತ್ರಿ ಆತರ ಮಾಡ್ತಾ ಇದಾರೆ. ಎರಡನೇದಾಗಿ ಅವರು ಮಾಡ್ತಾ ಇರೋದು ಈ ಆಣೆ ಪ್ರಮಾಣ ಇದೆಲ್ಲ ಏನ್ ಗೊತ್ತಾ, ಅವ್ರು ತಿಳ್ಕೊಂಬಂದಿರೋದು ಬರೀ ವಾಮಾಚಾರ, ಅದು ಇದು, ಜ್ಯೋತಿಷ್ಯ ಕೇಳಿದೆ, ಅದು ಕೇಳಿದೆ, ಅವ್ರು ಎದುರಿಸೋದು ಬೇರೆ ಆಪೋಸಿಟ್ ಇದಕ್ಕೆ ಎದುರಿಸೋದು. ಮತ್ ಇನ್ನೊಂದು, ನಾವು ಲಿಂಗಾಯತ್ರೆ. ಈಗ ಹೆಂಗಾಗಿದೆ ಅಂದ್ರೆ, ಕರ್ನಾಟಕದಲ್ಲಿ ಲಿಂಗಾಯತ್ರೆ ಅಂದ್ರೆ ನಮ್ಮನ್ನ ಒಂಥರ ಕೀಳ ನೋಡ್ತಾರೆ, ಹಂಗಾಗಿದೆ. ನೀವು ಯಡಿಯೂರಪ್ಪನ ಜಾತಿನ ಅಂತ ಕೇಳ್ತಾರೆ, ಆತರ ಆಗ್ಬಿಟ್ಟಿದೆ ನಮಗೆ.
ಓಕೆ. ಈಗ ನಮಗೆ ನಮ್ಮ ಲಿಂಗಾಯತ ಅಂತ ನಾವ್ ಹೇಳ್ಕೊಂಡು ನಮ್ಗೆ ನಾಚಿಕೆ ಆಕತಿ. ನಾವ್ ಲಿಂಗಾಯತರು ಅಂದ್ರೆ ಬೆಲೆ ಇತ್ತು ಕರ್ನಾಟಕದೊಳಗೆ. ಓಕೆ ಅದನ್ನೆಲ್ಲ ತೆಗೆದಿದ್ದಾರೆ. ಈ ಮಾತಿತ್ತು ನಾವು ಲಿಂಗಾಯತರಿಗೆ ಅನುಮಾನ ಮಾಡ್ತೇವೆ, ಓಕೆ ಸರ್. ಮತ್ತೆ ನಮ್ಮ ಸ್ವಾಮಿಯವರು ಹೇಳ್ದಂಗೆ ಏನು ಅಂದರೆ ತಾವು ಕೂಡ ಕೋಟ್ಯಾಂತರ ಜನರನ್ನ ಪ್ರತಿನಿಧಿಸ್ತಾ ಇದ್ದೀರಿ. ಎಲ್ಲೋ ಕಡೆ ನಮ್ಮ ನಾಯಕರುಗಳೇ ಈ ರೀತಿ ಮಾಡ್ತಾರೆ, ತಪ್ಪು ಮಾಡ್ತಾರೆ ಅಂದಾಕ್ಷಣ ನಮಗೆ ಬೇಸರ ಆಗುತ್ತೆ, ನಮಗೊಂಥರ ಹೇವರಿಕೆ ಬರುತ್ತೆ, ನಾಚಿಕೆ ಆಗುತ್ತೆ, ನಮಗೊಂಥರ ಇವರ ನಮ್ಮ ನಾಯಕರು ಅನ್ನುವಂಥದ್ದು ಅಂತ ಏನಂತೀರಿ ಸರ್? ಕೆಲವು ಹುಡುಗರು ಕೆಲವು ಕಾಲೇಜುಗಳಲ್ಲಿ ಅಲ್ಲಿ ಇಲ್ಲಿ ಲೆಕ್ಚರ್ ಕೊಡೋಕ್ಕೆ ಅಥವಾ ಒಂದು ಮೀಟಿಂಗ್ ಹೋದಾಗ ಒಂದು ಪ್ರಶ್ನೆ ಹಾಕ್ತಾರೆ ಅವರು. ನಾನು ಈ ಪಾಶ್ಚಾತ್ಯದ ಪ್ರಭಾವ ಈ ರೀತಿಯೆಲ್ಲ ನೀವು ಬದಲಾವಣೆಗಳಾಗ್ತಿದ್ದೀರಾ, ನಮ್ಮ ಸಂಸ್ಕೃತಿ ಮರಿತಾ ಇದ್ದೀರಾ ಅಂತಂದರೆ ಅವರು ಒಂದು ಪ್ರಶ್ನೆ ಕೇಳ್ತಾರೆ, ಸರ್ ನಿಮಗೆ ಆದರ್ಶವಾಗಿದ್ದ ವ್ಯಕ್ತಿಗಳು ಯಾರು ಆಗ, ನಮಗಿವಾಗ ಆದರ್ಶ ಯಾರು ಹೇಳಿ? ನಮ್ಮ ಒಬ್ಬ ಆದರ್ಶ ವ್ಯಕ್ತಿಯನ್ನು, ನಮ್ಮ ಆಳುತ್ತಿರುವವ್ರನ್ನ, ನಮ್ಮನ್ನು ನಡೆಸ್ಕೊಂಡು ಹೋಗ್ತಿರೋರನ್ನ ಆದರ್ಶ ವ್ಯಕ್ತಿನ ಹೇಳಿ ಸರ್, ನಾವು ಫಾಲೋ ಮಾಡ್ತೀವಿ. ನಮಗಿಲ್ವಲ್ಲ ಸರ್. ಎಲ್ಲಿ ಯಾರನ್ನು ಫಾಲೋ ಮಾಡೋಣ ಅಂದರೆ ಇನ್ನೊಂದು ತಿಂಗಳು ಅವನ ಮೇಲೇನೋ ಇರುತ್ತೆ, ಹೋಲಿ ಈ ಕಡೆ ಬರೋಣ ಅಂದರೆ ಇವನ ಮೇಲೇನೋ ಇರುತ್ತೆ. ರಾಜಕೀಯ ಪಕ್ಷಗಳು ಯೋಚನೆ ಮಾಡಿದ್ರೆ ಯಾವ ಪಕ್ಷಕ್ಕೂ ಒಂದು ಯಾವುದೋ ಒಂದು ಡಿಸಿಪ್ಲಿನ್ನು ಒಂದು ಇದು ಅನ್ನೋದು ಇಲ್ಲ. ನಾವು ಏನು ಸರ್ ಮಾಡಬೇಕು, ನಮ್ಮನ್ನು ಯಾರಿಗೆ ಮಾದರಿ ಆಗಬೇಕು ಅಂತ. ಹೌದು, ನಮ್ಮ ಮಾರ್ಗದರ್ಶನ ಯಾರು ಸರ್ ಮಾಡೋರು ಅಂತ ಕೇಳ್ತಾರೆ. ನಿಜ. ಸೊ ನಾಗರಾಜ್ ಅನ್ನುವಂಥ ನಿಮಗೆ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಾಗರಾಜ, ಏನು ಹೇಳಕ್ಕೆ ಬಯಸ್ತಿರ್ತಾವೆ ಸರ್? ಹೇಳಿ. ಈಗ ನಮ್ಮ ದೇಶ ಯಾವ ರೀತಿ ಆಗಿದೆ ಅಂದ್ರೆ ನೋಡಿ, ಆನೆ ಪ್ರಮಾಣಕ್ಕೆಲ್ಲ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇದಾರಲ್ಲ, ಇದು ಅವಶ್ಯಕತೆ ಇದೆಯಾ ಸರ್? ಅವಶ್ಯಕತೆ ಇದೆಯಾ? ಈಗ ಕುಮಾರಸ್ವಾಮಿ ಅವರು ಆ ರೀತಿ ಹಗರಣಗಳು ಮಾಡಿದ್ದಾರೆ, ಈ ರೀತಿ ಹಗರಣಗಳು ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾ ಇರ್ಬೇಕಾರೆ ಇವರು ಮುಖ್ಯಮಂತ್ರಿ ಆದಾಗ ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ರಲ್ಲ, ಅವಾಗ ಇವ್ರ ಹಗರಣಗಳನ್ನೆಲ್ಲ ಬಯಲಿಗೆ ಎಳಿಬೋದಿತ್ತಲ್ಲ ಅವರು. ಇವ್ರ ಈ ರೀತಿ ಮಾಡ್ತಾ ಇದ್ದಾರೆ, ಇವ್ರಿಗೆ ಫೈನಾನ್ಸ್ ಮಿನಿಸ್ಟರ್ ಕೊಟ್ಟಿದ್ದೀವಿ, ನೀವು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೀವಿ ಅಂತ ಇವರು ಮಾತಾಡ್ಬೋದಿತ್ತು. ಅವಾಗ ನಮ್ಮನ್ನೆಲ್ಲ ಅವ್ರ ಅಧಿಕಾರಕ್ಕೋಸ್ಕರ ಅವ್ರನ್ನ ತಗೊಂಡವರು ಸರ್ಕಾರ ರಚಿಸ್ಕೊಂಡ್ರು. ಇವಾಗ ಇದೆಲ್ಲದೂ ಕೂಡ ಆಣೆ ಪ್ರಮಾಣದ ಮುಖಾಂತರ ಬಗೆಹರಿಯುತ್ತೆ ನಾಗರಾಜ್ ಸರ್? ಯಾವ್ದೇ ಕಾರಣಕ್ಕೂ ಬಗೆಹರಿಯೋದಿಲ್ಲ, ಯಾವ್ದೇ ಕಾರಣಕ್ಕೂ ಬಗೆಹರಿಯೋದಿಲ್ಲ. ಏನಾಗಿದೆ ಅಂದ್ರೆ ಜನಗಳನ್ನ ಎಲ್ಲರೂ ಸೇರ್ಕೊಂಡು ಬಕ್ರಾ ಮಾಡ್ತಾ ಇದಾರೆ ಅಷ್ಟೇ. ಓಟ್ ಹಾಕಿರೋರ್ನ ಬಕ್ರಾ ಮಾಡ್ತಾ ಇದಾರೆ, ಅದಂತೂ ಸತ್ಯ. ನಿಜ. ಏನ್ ಮಾಡ್ತಾ ಇದಾರೆ ಅಂದ್ರೆ ಇವರು ಇಲ್ಲಿ ಜನಗಳ ಅಭಿವೃದ್ಧಿ ಕೇಳ್ತಾ ಇಲ್ಲ, ಅಲ್ಲಿ ಜನಗಳಿಗೆ ರೋಡ್ ಇಲ್ಲ, ರಸ್ತೆ ಇಲ್ಲ, ಕುಡಿಯ ನೀರಿಲ್ಲ, ಅದನ್ನ ಕೇಳ್ತಾ ಇಲ್ಲ. ಜನದ ಆದಾಯ ಎಷ್ಟಿದೆ, ಅವ್ರಿಗೆ ಎಷ್ಟು ಖರ್ಚು ವೆಚ್ಚ ಆಗ್ತಿದೆ, ಇಲ್ಲಿ ರೋಡ್ ಇಲ್ಲ, ಇಲ್ಲ. ಸರ್ ಇವತ್ತು 65 ರೂಪಾಯಿ ಕೆಜಿ, 70 ರೂಪಾಯಿ ಕೆಜಿ ತೊಗರಿ ಬೆಳೆ ಆಗಿದೆ, ಇದನ್ನ ಯಾರು ಕೇಳ್ತಾ ಇಲ್ಲ. ಸೊ ಅಂತೂ ಏನು ಅಂದ್ರೆ ಈ ನಮ್ಮ ಕಷ್ಟ ಸುಖಗಳನ್ನು ಕೇಳೋರು ಯಾರು ಇಲ್ಲ. ಎಷ್ಟು ದಿನಸಿ ಬೆಲೆ ಜಾಸ್ತಿ ಆಗ್ತಾ ಇದೆ, ಎಷ್ಟು ತೊಂದರೆಗಳಾಗ್ತಾ ಇದೆ, ಇದ್ಯಾವುದೂ ಕೂಡ ಗಮನಕ್ಕೆ ಬರ್ತಾ ಇಲ್ಲ. ಆಣೆ ಪ್ರಮಾಣ ಮಾಡೋದ್ರ ಮುಖಾಂತರ ಇವರೆಲ್ಲದನ್ನೂ ಕೂಡ ಪ್ರಮಾಣೀಕರಿಸಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನಿಜಕ್ಕೂ ಏನು ಅಂದರೆ ಒಂದು ನಾಚಿಕೆಗೇಡಿನ ಸಂಗತಿ ಇದು ಅನ್ನುವಂಥದ್ದು. ಯಾಕಂದರೆ ರಾಜ್ಯದ ಪ್ರಮುಖರುಗಳು ಒಬ್ಬರೊಬ್ಬರು ಆಳದವರು, ಇನ್ನೊಬ್ರು ಆಳ್ತಾ ಇರೋರು, ಇವರಿಬ್ಬರು ಆಣೆ ಹೊರಟ್ಬಿಟ್ರೆ ಜನಸಾಮಾನ್ಯರು ತಮ್ಮ ಕಷ್ಟಗಳನ್ನ ಯಾರ ಹತ್ರ ಹೇಳ್ಕೋಬೇಕು ಅನ್ನುವಂಥದ್ದು ನಾಗರಾಜ್ ಅವರ ಪ್ರಶ್ನೆ. ಓಕೆ, ಇನ್ನಷ್ಟು ಜನರ ಹತ್ರ ಮಾತಾಡೋಣ, ಸ್ವಾಮಿಯವರ ಜೊತೆಗೆ ಇನ್ನಷ್ಟು ಮಾತಾಡೋಣ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ.